Okay, let's start with the next topic. So, ನಾನು last class ಅನ್ನ ಎಲ್ಲಿ ನಿಲ್ಸಿದೆ P block elements ಅಲ್ಲಿ density ಯಾವ ತರ increase ಆಗ್ತದೆ decrease ಆಗ್ತದೆ ಅದನ್ನೆಲ್ಲ ಹೇಳಿದ್ದೆ. Then the final one which you have to learn today is the property ಇದೆ. Okay, just give me a moment. So the last property ನಾವು ಯಾವ್ದು ಕಲಿಬೇಕು ಅಂದ್ರೆ physical properties ಅಲ್ಲಿ metallic ಮತ್ತೆ non metallic character. ಓಕೆನಾ ಯಾವುದು metallic and non metallic characters. ಓಕೆನಾ ಓಕೆ ಸೊ ಈಗ ಮೆಟಾಲಿಕ್ ಮತ್ತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ನ ಹೇಳೋಕ್ಕಿಂತನೂ ಮುಂಚೆನೋ ಫಸ್ಟ್ ನಾವೇನ್ ನೋಡೋಣ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಯಾವ್ದಕ್ಕೆ ಬರ್ತವೆ ಯೂಶಲಿ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಮೆಟಲ್ಸ್ ಆರ್ ದ ಒನ್ ವಿಚ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್ ಹೌದಾ ದಟ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್ ಬಿಕಾಸ್ ಆಫ್ can donate electrons because of the increase in atomic size alva because of the increase in atomic size that is ಯಾವುದು low ionization enthalpy ಇದೆ low electronegativity ಇರ್ತವೆ ಓಕೆನಾ high screening effect and then less effective nuclear charge ಅದೇ ತರ non metallic ಅಂದ್ರೆ ಯಾವುದು those are the one that can accept electrons ಓಕೆನಾ that can accept electrons because of ಏನಲ್ಲ high electronegativity, high ionization enthalpy, low screening effect and effective nuclear charge ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಹೌದಾ ಸೊ ಇದೆರಡು ಈಗ ನಾವು ನೈಟ್ರೋಜನ್ ಅನ್ನ ಫಾಸ್ಫರಸ್ ಅನ್ನ ಮತ್ತೆ ಆರ್ಸೆನಿಕ್ ಆಂಟಿಮನಿ ಅಂಡ್ ಬಿಸ್ಮತ್ ಅನ್ನ ಬರೆದ್ವಿ ಅಂತ ಅನ್ಕೊಳ್ಳೋಣ ಓಕೆನಾ ಸೊ ಈಗ ಇವುಗಳಲ್ಲಿ ನಾವು ನಮಗೆ ಗೊತ್ತಿರೋ ಹಂಗೆ ಯಾವ್ದು ಮೆಟಲ್ ಆಗುತ್ತೆ ಸಿ ಒನ್ ಥಿಂಗ್ ಯು ನೋ ದಟ್ ಫ್ರಮ್ ಟಾಪ್ ಟು ಬಾಟಮ್ ಹೋದ್ರೆ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಎಲ್ಲಿದ್ದಾವೆ ಇಲ್ಲಿದೆ ರೈಟ್ ಅಯನೈಸೇಷನ್ ಎಂಥಾಲ್ಪಿ ತುಂಬಾ ಕಮ್ಮಿ ಇರೋದಲ್ಲಿ ಇಲ್ಲಿ ಹೌದಾ ಮತ್ತೆ ಸ್ಕ್ರೀನಿಂಗ್ ಎಫೆಕ್ಟ್ ಎಲ್ಲಿ ಜಾಸ್ತಿ ಇರುತ್ತೆ ಇಲ್ಲಿರುತ್ತೆ ಹೌದಾ ಸೊ ಈಗ ಮೆಟಲ್ ಏನೇನ್ ಕ್ಯಾರೆಕ್ಟರ್ಸ್ ಇದಾವೆ ನಾನ್ ಮೆಟಲ್ಸ್ ಆಗ್ಬೇಕು ಅಂದ್ರೆ ಹೈ ಎಲೆಕ್ಟ್ರೋನೆಗೆಟಿವಿಟಿ ನಮಗೆ ಗೊತ್ತು ನೈಟ್ರೋಜನ್ ಎಷ್ಟು ವ್ಯಾಲ್ಯೂ 3 ಇದ್ರದ್ದು 2.1 ಸಮಥಿಂಗ್ ಈ ತರನೇ ಹೋಗುತ್ತೆ ತಾನೆ ಕೆಳಕ್ಕೆ ತನಕ 1.9 ಎಲ್ಲ ಬರುತ್ತೆ ಸೊ ದಟ್ ಮೀನ್ಸ್ ಇಷ್ಟರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ನಮಗೆ ಕಾಣಿಸ್ತಾ ಇದೆ ಈ ವರ್ಡ್ರಲ್ಲಿ ಹೌದಾ ಸೊ ದಟ್ ಮೀನ್ಸ್ ದೀಸ್ ಆರ್ ನಾನ್ ಮೆಟಲ್ಸ್ ಯಾಕೆ ಇವುಗಳದ್ದು ಅಯನೈಸೇಷನ್ ಎಂಥಾಲ್ಪಿನೂ ಕೂಡ ಜಾಸ್ತಿ ಇರುತ್ತೆ ರೈಟ್ ionization enthalpy nu ಜಾಸ್ತಿ ಇರುತ್ತೆ electronegativity nu ಜಾಸ್ತಿ ಇದೆ so that is the reason these two are considered to be non metals whereas bismuth is considered to be a metal ಯಾಕೆ bismuth ಅನ್ನ ಮೆಟಲ್ ಆಗಿ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ಅದರ ionization enthalpy nu ತುಂಬಾ ಕಮ್ಮಿ electronegativity nu ತುಂಬಾ ಕಮ್ಮಿ ಆದ್ರೆ ಇವೆರಡು ಇದೆಯಲ್ಲ ಇವೆರಡು intermediate ionization enthalpy ನ ತೋರಿಸ್ತವೆ ಆಲ್ಮೋಸ್ಟ್ ಸಿಮಿಲರ್ intermediate ionization enthalpy ನ ತೋರಿಸ್ತವೆ ಅದಕ್ಕೆ ಇವುಗಳನ್ನ ನಾವು ಏನು ಹೇಳ್ತೀವಿ ಮೆಟಲ್ ಹೇಳಲ್ಲ ನಾನ್ ಮೆಟಲ್ ಹೇಳಲ್ಲ ಅವನೇನಂತ ಹೇಳ್ತೀವಿ metalloids anta ಹೇಳ್ತೀವಿ ಓಕೆನಾ what is it known as metalloids just give me a moment is my voice audible okay fine so in case you have some problem I think that okay ಈಗ ಸರಿ ಇದೆಯಾ okay fine ಓಕೆ ಸೊ ಇದು ಮೆಟಾಲಿಕ್ ಮತ್ತೆ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಅರ್ಥ ಆಯ್ತಾ ಯಾವ್ದು ಮೆಟಲ್ಸ್ ಬಿಸ್ಮತ್ ಬಂದು ಮೆಟಲ್ ವೆರಸ್ ನೈಟ್ರೋಜನ್ ಫಾಸ್ಫರಸ್ ನಾನ್ ಮೆಟಲ್ ಆರ್ಸೆನಿಕ್ ಮತ್ತೆ ಏನ್ ಆಂಟಿಮನಿ ಇದೆಯೋ ಅವೆರಡು ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ ಓಕೆನಾ ಇವಿಷ್ಟು ಏನ್ರ ಬಗ್ಗೆ ಮೆಟಾಲಿಕ್ ಮತ್ತೆ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಆಯ್ತು ಓಕೆ ನಾವು ಮೂವಿಂಗ್ ಆನ್ ಇಲ್ಲಿವರೆಗೆ ನಾವೇನ್ ಕಲ್ತ್ವಿ ಅಟಾಮಿಕ್ ಮತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಕಲ್ತ್ವಿ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಕೆಮಿಕಲ್ ಪ್ರಾಪರ್ಟೀಸ್ ಓಕೆನಾ ಕೆಮಿಕಲ್ ಪ್ರಾಪರ್ಟೀಸ್ ನೋಡುವ ಅದರಲ್ಲಿ ಫಸ್ಟ್ ಒನ್ ಬಂದು ಆಕ್ಸಿಡೇಷನ್ ಸ್ಟೇಟ್ ಓಕೆನಾ ಫಸ್ಟ್ ಪ್ರಾಪರ್ಟಿ ಯಾವ್ದಪ್ಪ ಆಕ್ಸಿಡೇಷನ್ ಸ್ಟೇಟ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು
ಲಾಸ್ಟ್ ಟೈಮ್ ಯಾರೋ ಕೇಳಿದ್ರಿ ನನಗೆ ವೇಲೆನ್ಸಿ ಮತ್ತೆ ಆಕ್ಸಿಡೇಷನ್ ಸ್ಟೇಟ್ ಗೆ ಏನ್ ಡಿಫರೆನ್ಸ್ ಅಂತ. ಐ ಹ್ಯಾಡ್ ಟೋಲ್ಡ್ ಯು, ಸಿ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು, ವೇಲೆನ್ಸಿ ಇಸ್ ಡಿಫರೆಂಟ್, ದಟ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ಮೋಸ್ಟ್ ಶೆಲ್. ಅದೇ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು, ಅದು ವೇರಿ ಆಗ್ತಾ ಇರುತ್ತೆ, ದಟ್ ಇಸ್ ನಥಿಂಗ್ ಬಟ್ ದಿ ಚಾರ್ಜ್, ರೈಟ್? ಚಾರ್ಜ್ ಪ್ರೆಸೆಂಟ್, okay, charge present on the atom, okay, charge present on the atom when all the attached atoms are removed from it. ಎಲ್ಲ ಆಟಮ್ಸ್ ಅನ್ನ ತೆಗೆದು ಅದ್ರ ಮೇಲೆ ಏನ್ ಚಾರ್ಜ್ ಹೊಂದಿರುತ್ತೋ ಅದಕ್ಕೆ ನಾವೇನಂತ ಹೇಳ್ತೀವಿ, ಅಟ್ ನಮ್ಮ ಆಕ್ಸಿಡೇಷನ್ ಸ್ಟೇಟ್ ಅಂತ. ಎಕ್ಸಾಂಪಲ್ ಏನ್ ಕೊಟ್ಟಿದ್ದೆ ನಾನು, ಅಮೋನಿಯಾನ ಕೊಟ್ಟಿದ್ದೆ. ಏನಂತ ಹೇಳಿದೆ, ಅಲ್ಲಿ ನೈಟ್ರೋಜನ್ ಇರುತ್ತೆ, ನೈಟ್ರೋಜನ್ ಬಂದಾಗ ಏನಾಗುತ್ತೆ, ಹೈಡ್ರೋಜನ್ ಅನ್ನ ರಿಮೂವ್ ಮಾಡಿದಾಗ ಅಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ ಇರ್ತವೆ. ಸೊ ನೈಟ್ರೋಜನ್ ಸಿನ್ಸ್ ಇಟ್ ಇಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಇನ್ ನೇಚರ್, ಅದನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡಿ ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, -3 ಆಗುತ್ತೆ ಅಂತ ಹೇಳಿದ್ದೆ, ಹೌದಾ? ದಿಸ್ ವಾಸ್ ದ ಎಕ್ಸಾಂಪಲ್ ವಿಚ್ ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಯು ಆಲ್ರೆಡಿ. ಡೂ ಯು ರಿಮೆಂಬರ್ ದಿಸ್? ಸೊ ದಿಸ್ ಇಸ್ ವಾಟ್. ಈಗ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಫಸ್ಟ್ ನಾವು ಯಾವ್ದ್ರ ಬಗ್ಗೆ ಕಲಿಯೋಣ ಅಂದ್ರೆ, ಫಸ್ಟ್ ಲೆಟ್ ಅಸ್ ಲರ್ನ್ ಅಬೌಟ್ ದಿ ನೈಟ್ರೋಜನ್ ಫ್ಯಾಮಿಲಿ, ಓಕೆನಾ? ನೈಟ್ರೋಜನ್ ಕಲಿಯೋಣ. ಸಿ ನೈಟ್ರೋಜನ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಯು ನೋ ದಟ್ ಇನ್ ದ ಪರ್ಟಿಕ್ಯುಲರ್ ಗ್ರೂಪ್, ಆ ಫ್ಯಾಮಿಲಿಯಲ್ಲಿ ಇಟ್ ಇಸ್ ವೆರಿ ಸ್ಮಾಲೆಸ್ಟ್ ಇನ್ ಸೈಜ್, ಓಕೆನಾ? ಏನಾಗಿದೆ, ಸ್ಮಾಲೆಸ್ಟ್ ಸೈಜ್. ಅಂಡ್ ದೆನ್ ಅಯನೈಸೇಷನ್ ಎಂಥಾಲ್ಪಿ ಏನಿದೆ, ವೆರಿ ಹೈ, ಹೌದಾ? ಅಯನೈಸೇಷನ್ ಎಂಥಾಲ್ಪಿನೂ ಜಾಸ್ತಿ ಇದೆ, ಎಲೆಕ್ಟ್ರೋನೆಗೆಟಿವಿಟಿನೂ ಜಾಸ್ತಿ ಇದೆ, ಅಂಡ್ ದೆನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇದೆ, ಅಂಡ್ ಸ್ಕ್ರೀನಿಂಗ್ ಎಫೆಕ್ಟ್ ಇಸ್ ಲೆಸ್, ರೈಟ್? ನೈಟ್ರೋಜನ್ ಫ್ಯಾಮಿಲಿಲಿ ಫಸ್ಟ್ ಒನ್ ನಾವೇನಂತ ನೋಡ್ತಾ ಇದೀವಿ, ಇಟ್ ಇಸ್ ಇದು ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮೂರು ಕೂಡ ಜಾಸ್ತಿ ಇದೆ, ಸ್ಕ್ರೀನಿಂಗ್ ಎಫೆಕ್ಟ್ ಕಮ್ಮಿ ಇರುತ್ತೆ, ಓಕೆನಾ? ಈಗ ಸಿ ನಾವು ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಓಕೆನಾ? ಈಗ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ಬರ್ಕೊಳ್ಳೋಣ. ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್. ಒಂದೊಂದೇ ಆಕ್ಸಿಡೇಷನ್ ನಂಬರ್ ಹಾಕ್ತಾ ಹೋಗೋಣ, ಅವುಗಳು ಅದ್ರಲ್ಲಿ ಬರುತ್ತೋ ಇಲ್ವೋ ನೋಡೋಣ. ಫಸ್ಟ್ -3, ಓಕೆನಾ? ಸೊ ಈಗ -3 ಆಕ್ಸಿಡೇಷನ್ ಸ್ಟೇಟ್ ಇವ್ ಯಾವ್ದ್ರಲ್ಲಿ ಬರುತ್ತೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ -3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಓಕೆ, ವೆನ್ ಈಸ್ -3 ಆಕ್ಸಿಡೇಷನ್ ಸ್ಟೇಟ್ ಶೋನ್? -3 ಆಕ್ಸಿಡೇಷನ್ ಸ್ಟೇಟ್ ಅನ್ನ ಯಾವಾಗ ತೋರಿಸ್ತೀವಿ ಅಂದ್ರೆ, ಓನ್ಲಿ ವೆನ್ ಇಸ್ ಇಟ್ ಶೋನ್, ಓನ್ಲಿ ವೆನ್ a less electronegative atom, ಓಕೆನಾ? ಯಾವಾಗ ತೋರಿಸುತ್ತೆ? -3 ಆಕ್ಸಿಡೇಷನ್ ಸ್ಟೇಟ್ is only shown when a less electronegative atom element is attached. ಎಲಿಮೆಂಟ್ ಅಟ್ಯಾಚ್ ಆಗಿದ್ರೆ ಮಾತ್ರ ಅದೇನ್ ತೋರಿಸುತ್ತೆ, ಆಕ್ಸಿಡೇಷನ್ ಸ್ಟೇಟ್ -3 ಅನ್ನ ತೋರಿಸುತ್ತೆ. ಅಂದ್ರೆ ಇದ್ರಕ್ಕಿಂತ ಯಾವ ನಮ್ಮ ಏನ್ ಎಲಿಮೆಂಟ್ ಇದೆಯೋ ಅದ್ರಕ್ಕಿಂತ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಇರಬೇಕು. ಹಾಗಾದ್ರೆ ನೈಟ್ರೋಜನ್ ಗಿಂತ ಕಮ್ಮಿ ಇರುವಂತಹ ಎಲಿಮೆಂಟ್ ಯಾವುದು ಎಲೆಕ್ಟ್ರೋನೆಗೆಟಿವಿಟಿ? What can be the example given for that? Ammonia, right? NH3. ಯಾಕೆ? hydrogen is less electronegative in nature. ಅದೇ ತರ phosphorus ಗೂ ಕೊಡಬಹುದು, PH3, SH3, SPH3, PH3 ಅಂತ ಅನ್ಕೊಳ್ಳೋಣ. ನಾವು ಇನ್ನೊಂದು ಹೇಳ್ಬೇಕು ಅಂದ್ರೆ, ಸಿ ಇದರಲ್ಲಿ ಹೈಯೆಸ್ಟ್ ಯಾವ್ದು -3 ಆಕ್ಸಿಡೇಷನ್ ಅನ್ನ ತೋರಿಸುತ್ತೆ ಅಂದ್ರೆ ಸ್ಟೇಟ್ -3 ಅನ್ನ ನನ್ನ ನೈಟ್ರೋಜನ್ ಮಾತ್ರ, ಓಕೆನಾ? whereas this 3 ಇದು ಆರ್ಸೆನಿಕ್, ಆಂಟಿಮನಿ ಮತ್ತೆ ಬಿಸ್ಮತ್ ಇದೆಯಲ್ಲ, ಇವು ಮೂರು ಇದನ್ನ ತೋರಿಸೋದಿಲ್ಲ, ಓಕೆನಾ? ಇವು ಮೂರು -3 ಆಕ್ಸಿಡೇಷನ್ ಸ್ಟೇಟ್ ಅನ್ನ ಜಾಸ್ತಿ ತೋರಿಸೋದಿಲ್ಲ. ದೇ ಶೋ ದಿಸ್ ವೆರಿ ರೇರ್ಲಿ. ವೈ? ಬಿಕಾಸ್ ಎಲೆಕ್ಟ್ರೋನೆಗೆಟಿವಿಟಿ ಅವುಗಳದ್ದು ಕಮ್ಮಿ ಇರ್ತವೆ, ಓಕೆನಾ? ಬಿಕಾಸ್ ಆಫ್ ದ ಲೆಸ್ ಎಲೆಕ್ಟ್ರೋನೆಗೆಟಿವಿಟಿ ಅಂಡ್ ದೆನ್ ಲೆಸ್ ಅಯನೈಸೇಷನ್ ಎಂಥಾಲ್ಪಿ, ಆಲ್ಸೋ ಲಾರ್ಜ್ ಅಟಾಮಿಕ್ ರೇಡಿಯಸ್ ಜಾಸ್ತಿ ಇರುತ್ತಲ್ವಾ, ಹಾಗಾಗಿ ಇವು ಮೂರು -3 ಆಕ್ಸಿಡೇಷನ್ ಸ್ಟೇಟ್ ಅನ್ನ ರೇರ್ ಆಗಿ ತೋರಿಸ್ತವೆ, ಓಕೆನಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಐ ಸೇಯಿಂಗ್? ದಟ್ ನೈಟ್ರೋಜನ್ ಏನಿದೆಯೋ ಅದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಯೂಶಲಿ ತುಂಬಾ ತೋರಿಸುತ್ತೆ, ಓಕೆನಾ? ಓಕೆ, ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಜಾಸ್ತಿ ತೋರಿಸುತ್ತೆ. ವೆರಾಸ್ ನನ್ನ ಆಕ್ಸಿಜನ್ ಇದೆಲ್ಲ, ಐ ಮೀನ್ ದಿಸ್ ಆರ್ಸೆನಿಕ್ ಅಂಡ್ ಆಂಟಿಮನಿ ಅಂಡ್ ಬಿಸ್ಮತ್, ಓಕೆ, ಅವು ಏನಿದೆ ಅವು ಮೂರು ಅಷ್ಟೊಂದಾಗಿ ತೋರಿಸೋದಿಲ್ಲ. ಇವು ಮೂರು ಕೂಡ ಅಷ್ಟೊಂದಾಗಿ ತೋರಿಸೋದಿಲ್ಲ, ಓಕೆನಾ? ಐ ಯು ಕ್ಲಿಯರ್? ಓಕೆ, ನೌ ಮೂವಿಂಗ್ ಆನ್ ಟು ನೆಕ್ಸ್ಟ್ ನಂಬರ್. ಈಗ ನಾನೇನ್ ಹೇಳಿದೆ, -3 ಇದು ಯಾವ್ಯಾವ ತೋರಿಸ್ತದೆ? ಯೂಶಲಿ ನೈಟ್ರೋಜನ್ ಮಾತ್ರ -3 ನ ಜಾಸ್ತಿ ತೋರಿಸೋದು. ಎಲ್ಲವೂ ತೋರಿಸ್ತವೆ, ಬಟ್ ಪ್ರಾಮಿನೆಂಟ್ ಆಗಿ -3 ಯಾವ ಎಲಿಮೆಂಟ್ ಅಲ್ಲಿ ಕಾಣುತ್ತೆ? ನೈಟ್ರೋಜನ್ ಅಲ್ಲಿ ಮಾತ್ರ ಅದು ಪ್ರಾಮಿನೆಂಟ್ ಆಗಿ ಕಾಣುತ್ತೆ. ಕ್ಲಿಯರ್ ಆಯ್ತಾ? -3. ಓಕೆ, ಈಗ
ಫಾಸ್ಫರಸ್ ಕೂಡ ತೋರಿಸುತ್ತಪ್ಪ. ಓಕೆ, ನೈಟ್ರೋಜನ್ ಫಾಸ್ಫರಸ್ ತೋರಿಸ್ತವೆ. ನಾನೇನ್ ಹೇಳ್ತಿದ್ದೀನಿ, ಇನ್ನು 3 ಉಳಿದಿದಲ್ಲ, ನಿನ್ನ ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್, ಅವುಗಳ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಅವು ತೋರಿಸೋದಿಲ್ಲ ಅಷ್ಟೊಂದಾಗಿ. ಪ್ರಾಮಿನೆಂಟ್ ಹೈಯೆಸ್ಟ್ ತೋರಿಸೋದು ನೈಟ್ರೋಜನ್, ಅದಾದ್ಮೇಲೆ ಫಾಸ್ಫರಸ್ ಕೂಡ ತೋರಿಸುತ್ತೆ. ಓಕೆ, ಈಗ ನೆಕ್ಸ್ಟ್ ನಂಬರ್ ಬಂದು -2. ಓಕೆ, ಸೊ ಇದನ್ನ ಓನ್ಲಿ ನೈಟ್ರೋಜನ್ ಮಾತ್ರ ತೋರಿಸೋದು. ಓಕೆ, ರಿಮೈನಿಂಗ್ ಆಲ್ ದ 4 ನೋ ದೇ ಡು ನಾಟ್ ಶೋ ದಟ್. ಏನು ನಾನು ಏನ್ ಹೇಳಿದೆ, ನೈಟ್ರೋಜನ್ ಮಾತ್ರ ಈ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ, -2 ಅನ್ನ. ಯಾವ ಕೇಸಲ್ಲಿ ಅದು -2 ಅನ್ನ ತೋರಿಸುತ್ತೆ ಅಂದ್ರೆ, ಇನ್ ದ ಕೇಸ್ ಆಫ್ NH2 ಅಂದ್ರೆ, ಗಿವ್ ಮಿ ಅ ಮೂಮೆಂಟ್. ಓಕೆ, ಓಕೆನಾ, ಇದನ್ನ ಹೈಡ್ರೋಜಿನ್ ಅಂತ ಹೇಳ್ತೀವಿ. ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ನನ್ನ ಏನು ಮೈ ದಿಸ್ ಥಿಂಗ್ ಇಸ್ ದೇರ್, ನೋ ನೈಟ್ರೋಜನ್ ಶೋಸ್ -2. ಯಾವ ತರ ಅಂತ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ NH2 ಅಂತ ಇದೆ ಅನ್ಕೊಳ್ಳಿ. ಇದನ್ನ ನಾವ್ ಏನಂತ ಕರಿತೀವಿ, ಹೈಡ್ರೋಜಿನ್ ಅಂತ ಕರಿತೀವಿ. ಓಕೆನಾ, ಸೊ ಈಗ ಈ ಕಂಡೀಷನ್ ಅಲ್ಲಿ ನಮ್ಮ ಆಕ್ಸಿಡೇಷನ್ ಸ್ಟೇಟ್ ಚೆಕ್ ಮಾಡಿ. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, 2 × 1 is +1 ಅಲ್ವಾ. 2 × +1 ಅಂದ್ರೆ ಅದ್ರ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯ್ತು, +2. ಇಲ್ಲಿ ಎಷ್ಟಾಯ್ತು, 2 × +1 ಅಗೇನ್ ಆಕ್ಸಿಡೇಷನ್ ಸ್ಟೇಟ್ +2. ಸೊ ಈಗ N ಎಷ್ಟಿದೆ, 2 ಇದೆಯಾ, 2x ಅಂತ ಬರ್ಕೊಳ್ಳಿ. N ಅನ್ನ ನಾನು x ಅಂತ ತಗೊಳ್ತಾ ಇದ್ದೀನಿ. ಇವೆರಡು ಆಡ್ ಆದ್ರೆ ಎಷ್ಟಾಗುತ್ತೆ, +4 = 0. ಹೌದಾ, 2x = -4, x -4/2 ಎಷ್ಟಾಗುತ್ತೆ, -2. ಸೊ ಅಲ್ಲಿಗೆ ನನ್ನ ಆಕ್ಸಿಡೇಷನ್ ಸ್ಟೇಟ್ ನೈಟ್ರೋಜನ್ ಎಷ್ಟಪ್ಪ, -2. ಇನ್ ದ ಕೇಸ್ ಆಫ್ ಹೈಡ್ರೋಜಿನ್, ಓಕೆನಾ, ಇನ್ ದ ಕೇಸ್ ಆಫ್ ಹೈಡ್ರೋಜಿನ್ ಏನನ್ನ ತೋರಿಸುತ್ತೆ, ನೈಟ್ರೋಜನ್ -2 ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ. ಈಗ -1ಗೂ ಬರೋಣ. ಅಗೇನ್ ಇಲ್ಲೂ ಕೂಡ ಈ 4 ಎಲಿಮೆಂಟ್ಸ್ ಏನಿದೆಯೋ ತೋರಿಸೋದಿಲ್ಲ -1 ಅನ್ನ. ಓನ್ಲಿ ಇಟ್ ಇಸ್ ಶೋನ್ ಬೈ ಮೈ ನೈಟ್ರೋಜನ್. NH2OH ಕಾಂಪೌಂಡ್ ಇದೆಯಲ್ಲ, ಇದು ಮಾತ್ರ ಅದನ್ನ ತೋರಿಸೋದು. ಓಕೆ, ವಿಚ್ ಇಸ್ ದಟ್ ಹೈಡ್ರಾಕ್ಸೈಡ್. ಓಕೆನಾ, ಹೈಡ್ರಾಕ್ಸೈಡ್ ಲೈಕ್ NH2OH. ಯಾವ ತರ ನೋಡಿ, ಸಿ ಇಲ್ಲಿ ಇದು x ಅಂತ ಬರ್ಕೊಳ್ಳಿ, +2 + 1 3 ನ ಬರ್ಕೊಳ್ಳಿ. ಓಕೆ, ರಿಟರ್ನ್ ಸಿ. ಓಕೆ, ಐ ಆಮ್ ರಾಂಗ್. ಇಲ್ಲಿ ಈ ತರ ಮಾಡಂಗಿಲ್ಲ. ಐ ಆಮ್ ರಿಯಲಿ ಸಾರಿ, ತಪ್ಪು ಮಾಡಿದೆ ನಾನು. ಓಕೆನಾ, ಸಿ ಇಲ್ಲಿ ಯಾವ ತರ ಗೊತ್ತಾ, ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ಓಕೆ, ಇಲ್ಲಿ NH2OH. ಸೊ ಈಗ ಇಲ್ಲಿ ಈ OH ಅನ್ನು ನಾವು ಅಯಾನ್ ಅಂತ ತಗೊಂಡಿರೋದ್ರಿಂದ ಅದ್ರ ವ್ಯಾಲ್ಯೂ -1 ಆಗುತ್ತೆ. ಓಕೆನಾ, ಸೊ ಇದ್ರದ್ದೆಷ್ಟು, 2 + 1 2 × +1 +2. OH ಅಂದ್ರೆ -1 ಅಂತ ತಗೋಬೇಕಾ, +(-1 = 0). x +2 -1 ಎಷ್ಟಾಗುತ್ತಪ್ಪ, +1 = 0. ಸೊ x ವ್ಯಾಲ್ಯೂ ಎಷ್ಟು, -1. ಓಕೆನಾ, NH2OH ಏನ್ ಕಾಂಪೌಂಡ್ ಇದೆಯೋ ಅದೇನನ್ನ ತೋರಿಸುತ್ತೆ, -1 ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ. ಉಳಿದಿದ್ದು ಯಾವುದು ತೋರಿಸೋದಿಲ್ಲ. ನಾವು ಯು ಕ್ಯಾನ್ ಆಸ್ಕ್ ಮೀ, ಮ್ಯಾಮ್ ವೈ ಇಸ್ ದ D's ಆರ್ ನಾಟ್ ಶೋಯಿಂಗ್ ದಟ್, ಯಾಕೆ ಈ ತರ ಆಗ್ತಾ ಇದೆ, ಇವು ಯಾವುದು ಯಾಕೆ ತೋರಿಸಲ್ಲ ಅಂದ್ರೆ, ರೀಸನ್ ಆಲ್ರೆಡಿ ಇದೆ. ನೈಟ್ರೋಜನ್ ಮಾತ್ರ ಏನಕ್ಕೆ, ಯು ಆಲ್ರೆಡಿ ನೋ, ನೈಟ್ರೋಜನ್ ಮಾತ್ರ ಯಾಕೆ ಇದು ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸುತ್ತೆ, ಬಿಕಾಸ್ ಆಫ್ ಇಟ್ಸ್ ಸ್ಮಾಲೆಸ್ಟ್ ಸೈಜ್. ಇಟ್ ಇಸ್ ವೆರಿ ಸ್ಮಾಲ್ ಇನ್ ಸೈಜ್. ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇದೆ, ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ, ಅಂಡ್ ಎಫೆಕ್ಟಿವ್ ನ್ಯೂಕ್ಲಿಯಸ್ ಜಾಸ್ತಿ ಇರೋದ್ರಿಂದ ಇದು ಮಾತ್ರ ತೋರಿಸುತ್ತೆ. ಅದರ್ ಥಿಂಗ್ಸ್ ಡು ನಾಟ್ ಶೋ. ಓಕೆನಾ, ನಾವು ಮೂವಿಂಗ್ ಆನ್ ಟು ನೆಕ್ಸ್ಟ್ ನಂಬರ್. ಯಾವುದು, -1 ಆಮೇಲೆ ಬರೋದು 0. ನಾವು 0 ಅನ್ನೋದು ಏನಿದೆಯೋ ಇದನ್ನ ಆಲ್ಮೋಸ್ಟ್ ಆಲ್ ದಿ ಎಲಿಮೆಂಟ್ಸ್ ಶೋ. ವೆನ್ ಡು ದಿ ಶೋ, ವೆನ್ ದೇ ಆರ್ ಇನ್ ದೇರ್ ನೇಟಿವ್ ಫಾರ್ಮ್. ಅಂದ್ರೆ ಏನು, ನೈಟ್ರೋಜನ್ ಯಾವ ಫಾರ್ಮ್ ಅಲ್ಲಿ ಇರ್ತಾವ, ನೇಚರ್ ಅಲ್ಲಿ ನೈಟ್ರೋಜನ್ ಯಾವ ಫಾರ್ಮ್ ಅಲ್ಲಿ ಇದೆಯಪ್ಪ? ಕ್ಯಾನ್ somebody tell me how is nitrogen present in nature? ನೈಟ್ರೋಜನ್ ಯಾವ ತರ ಪ್ರೆಸೆಂಟ್ ಆಗಿದೆ ನೇಚರ್ ಅಲ್ಲಿ? Can somebody tell? Yes, right. ಗ್ಯಾಸ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ? N2 ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನಾನು ಹೇಳಿದ್ದೆ ತಾನೆ ನಿಮಗೆ ಲಾಸ್ಟ್ ಟೈಮ್ ಆಕ್ಸಿಡೇಷನ್ ಸ್ಟೇಟ್ ಕಲಿಸಬೇಕಾದ್ರೆ 11th ಸ್ಟ್ಯಾಂಡರ್ಡ್ ಅಲ್ಲಿ, ಮಾಲಿಕ್ಯೂಲ್ಸ್ ಆಗಿದ್ರೆ ಅವೇನಾಗಿರ್ತವೆ, 0 ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ. ಸೊ N2 0 ಆಗಿರುತ್ತೆ. ಫಾಸ್ಫರಸ್ ಟೆಟ್ರಾವೆಲೆಂಟ್ P4 ಈ ತರ, AS4 SB4 ಇವೆಲ್ಲ ಕೂಡ ತಮ್ಮ ಏನು, these are their native forms. Whereas coming to bismuth, it will be in the form of Bi because it is a metal. ಅದಕ್ಕೆ ಯಾವುದೇ ತರದ ವೇಲೆನ್ಸಿ ಇರೋದಿಲ್ಲ, ಲೈಕ್ ಇಟ್ ಇಸ್ ನಾಟ್ ಟೆಟ್ರಾವೆಲೆಂಟ್ or something like that. ಡೈರೆಕ್ಟ್ಲಿ ಇದು Bi ಅಂತಾನೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈ ಸ್ಟೇಟ್ ಅಲ್ಲಿ ಇದ್ರೆ ಅವುಗಳ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಗಿರುತ್ತಪ್ಪ, 0. ಓಕೆನಾ, ಕ್ಲಿಯರ್ ಇಲ್ಲಿವರೆಗೆ? ನಾವು ಮೂವಿಂಗ್ ಆನ್. ನೆಕ್ಸ್ಟ್ ನಂಬರ್ ಏನು, +1. ಓಕೆನಾ, ಈಗ +1 ಯಾವ್ದಾದ್ರು ತೋರಿಸುತ್ತೆ ಅಂತ ನೋಡಿ. ಸಿ ದೀಸ್ 4 ಡು ನಾಟ್ ಶೋ ದಟ್ ಆಕ್ಸಿಡೇಷನ್ ಸ್ಟೇಟ್. ಅದನ್ನ ತೋರಿಸುವಂತಹ ಯಾವುದು ಎಲಿಮೆಂಟ್, ಇಟ್ ಇಸ್ ಓನ್ಲಿ N2O.
ಓಕೆನಾ. N2O ಮಾತ್ರ ಅದನ್ನ ತೋರಿಸುತ್ತೆ. ಯಾವ ತರ ನೋಡೋಣ. ಓಕೆ, ಸಿ N2 ಅಂತ ಬರ್ಕೊಳ್ಳಿ. ಈಗ ನೈಟ್ರೋಜನ್ ಅಂದ್ರೆ 2x, ಆಕ್ಸಿಜನ್ ಅಂದ್ರೆ ಪ್ಲಸ್ ಇಂಟು -2, ಹೌದಾ, ಇಸ್ ಈಕ್ವಲ್ ಟು 0. 2x ಆಫ್ 2x and then again ಇಲ್ಲಿ N2 ತಗೊಂಡಿದ್ದೀನ -2, ಇದನ್ನ ಈ ಕಡೆ ಹಾಕಿ +2 ಆಗುತ್ತಾ. ನೆಕ್ಸ್ಟ್ x is equal to 2/2, ಎಷ್ಟು ಬಂತು +1, ರೈಟ್. 2/2 ಮಾಡಿದಾಗ ಎಷ್ಟು ಬರುತ್ತೆ +1 ಬಂತು. ಸೊ ದಿಸ್ ಇಸ್ ಹೌ ವಿ ಗಾಟ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ N2O. ಇದು ಮಾತ್ರ +1 ಅನ್ನ ತೋರಿಸುತ್ತೆ. ನೆಕ್ಸ್ಟ್ +2 ಗೆ ಹೋಗೋಣ. ಇದಕ್ಕೆ ಎಕ್ಸಾಂಪಲ್ NO, ಓಕೆನಾ. ಇವು 4 ತೋರಿಸೋದಿಲ್ಲ. NO ಗೆ ಎಕ್ಸಾಂಪಲ್ ಆಬ್ವಿಯಸ್ಲಿ ಯು ನೋ NO ಅಂದ್ರೆ ಎಷ್ಟಾಗುತ್ತೆ. NO ಅಂದ್ರೆ 2 ಇದು x -2 is equal to 0, x is equal to +2, ಹೌದಾ. ಸೊ ಅದಕ್ಕೆ ನಾವೇನಂತ ಹೇಳಿದ್ವಿ, NO ಗೆ ಎಷ್ಟು ಬಂತು ಇಲ್ಲಿ, you got +2 oxidation state. Now moving on to +3, ಓಕೆನಾ. ಈ +3 ಏನಿದೆಯೋ it is shown by all the elements, ಓಕೆನಾ. It can be NF3, PF3, it can be ASF3, it can be SBF3, it can be BIF3. ನೈಟ್ರೋಜನ್ ಇನ್ನೊಂದು ಕೇಸ್ ಇದೆ, ದಟ್ ಇಸ್ N2O3. ಆ ಕೇಸಲ್ಲೂ ಕೂಡ ಆ ತರ ಆಗುತ್ತೆ. ನಾವು ಈ +3ಗೂ ಇದೇ ತರ ಆಯ್ತಾ. -3 ಯಾವಾಗ ಶೋ ಮಾಡುತ್ತೆ, ಓನ್ಲಿ ವೆನ್ ಲೆಸ್ ಎಲೆಕ್ಟ್ರೋ ನೆಗೆಟಿವ್ ಆಟಮ್ ಅಟ್ಯಾಚ್ ಆಗಿರ್ಬೇಕು. ಅದೇ +3 ಯಾವಾಗ, +3 ಆಕ್ಸಿಡೇಷನ್ ಸ್ಟೇಟ್ ಯಾವಾಗ ಬರುತ್ತೆ ಅಂದ್ರೆ ಟು ದೀಸ್ ಎಲಿಮೆಂಟ್ಸ್ ಆರ್ ಎಲಿಮೆಂಟ್ಸ್ ಇಫ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಟ್ಯಾಚ್ ಆಗಿದ್ರೆ, ಓಕೆನಾ. ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಏನಾದ್ರು ಅದ್ರ ಜೊತೆ ಅಟ್ಯಾಚ್ ಆಗಿದ್ರೆ ಆಗ ನಮಗೆ ಏನ್ ಬರುತ್ತೆ +3 ಬರುತ್ತೆ. -3 ನ ಉಲ್ಟಾ ಏನು +3 ಗೆ, ಓಕೆನಾ. ಅರ್ಥ ಆಯ್ತಾ. +3 ಯಾವಾಗ ಬರುತ್ತೆ, ಲೈಕ್ ಈಗ ನೈಟ್ರೋಜನ್ ಗಿಂತಲೂ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಯಾವ್ದಪ್ಪ ನೇಚರ್ ಅಲ್ಲಿ, ಫ್ಲೋರಿನ್, ಹೌದಾ. ಫ್ಲೋರಿನ್ ಇಸ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಅಲ್ಲಿಗೆ ಅದನ್ನ ನಾವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಎಲ್ಲದಕ್ಕೂ ಕೂಡ +3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಓಕೆ, ನಾವು +4 ಗೆ ಹೋಗೋಣ, ಓಕೆನಾ. ನೆಕ್ಸ್ಟ್ +4 ಆಕ್ಸಿಡೇಷನ್ ಸ್ಟೇಟ್ ಗೆ ಹೋಗೋಣ. ಸೊ ದಿಸ್ ಇಸ್ ಆಲ್ಸೋ ಓನ್ಲಿ ಶೋಡ್ ಬೈ ನೈಟ್ರೋಜನ್, ಓಕೆನಾ. ಅದು NO2 ಫಾರ್ಮ್ ಅಲ್ಲಿ ಮಾತ್ರ, ಉಳಿದಿದ್ ಯಾವುದು ಕೂಡ +4 ಅನ್ನ ತೋರಿಸೋದಿಲ್ಲ, ಓಕೆನಾ. ಸಿ NO2 ಅಂತ ಬರ್ಕೊಳ್ಳಿ. NO2 ಬರದ್ರಾ, ಸಿ x +2 into -2 is equal to 0, x -4 is equal to 0, x is equal to +4. ಸೊ ಇದು ಈ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ, ಓಕೆನಾ. ನೆಕ್ಸ್ಟ್ ಲಾಸ್ಟ್ ಒನ್ ಆಕ್ಸಿಡೇಷನ್ ಸ್ಟೇಟ್, ದಟ್ ಇಸ್ +5. ಈ +5 ಯಾವ್ದು ತೋರಿಸುತ್ತೆ ಅಂದ್ರೆ, ಸಿ ಇಟ್ ಇಸ್ ಶೋನ್ ಬೈ ಆಲ್ಮೋಸ್ಟ್ ಆಲ್ ದಿ ಎಲಿಮೆಂಟ್ಸ್. N2O5 ಫಾರ್ಮ್ ಅಲ್ಲಿ, P2O5 ಫಾರ್ಮ್ ಅಲ್ಲಿ, AS2O5 ಫಾರ್ಮ್ ಅಲ್ಲಿ, and then sp2O5 ಫಾರ್ಮ್ ಅಲ್ಲಿ, and then Bi2O5 format ಅಲ್ಲಿ. Not only that, here it can be the form of BiF5, fluorine ಕೂಡ ಇರಬಹುದು. It can be SbF5, it can be AsF5, it can be PF5, it can be PCl5 too, ಓಕೆನಾ. ಬಟ್ ನೈಟ್ರೋಜನ್ ಮಾತ್ರ +5 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದಿಲ್ಲ, ಯಾಕಂದ್ರೆ ಅದಕ್ಕೆ ಅಷ್ಟೊಂದು ಜಾಗ ಇರೋದಿಲ್ಲ, ಓಕೆನಾ. ಸೊ ಇದು ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಅರ್ಥ ಆಯ್ತಾ. ಯಾವ್ಯಾವ ತರ ಆಕ್ಸಿಡೇಷನ್ ಸ್ಟೇಟ್ ಇರ್ತವೆ ಅಂತ, ಯಾವ ಎಲಿಮೆಂಟ್ ಯಾವ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ ಅಂತ ಗೊತ್ತಾಯ್ತಾ. ಕ್ಲಿಯರ್. ಫ್ರಮ್ -3 ಅಪ್ ಟು +5. ಆರ್ ವಿ ಕ್ಲಿಯರ್ ವಿತ್ ದಿಸ್ ಟೇಬಲ್? ಆರ್ ವಿ ಕ್ಲಿಯರ್ ಯಾವ್ದು ಈ ಕಡೆ ತೋರಿಸುತ್ತೆ ಅಂತ? ಓಕೆ, now moving on, ಓಕೆನಾ. ಸೊ ಈಗ ನಾವು ಇದನ್ನೆಲ್ಲ ನೋಡಿದ್ವಿ, ಹೌದಾ. ಯಾವುದು, ಸಿ ನಾವು ನೆಕ್ಸ್ಟ್ ಒನ್ ಕ್ವೆಶನ್ ಕ್ಯಾನ್ ಬಿ ಆಸ್ಕ್ಡ್ ಯು, ಓಕೆನಾ. ಏನದು, ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಅಂಟಿಮನಿ, ಬಿಸ್ಮತ್, ಇವು ನಮ್ಗೆ ಏನ್ ನೋಡ್ತಾ ಇದ್ವಿ ಹಿಂಗಿರುತ್ತೆ, ಓಕೆನಾ. ಫ್ರಮ್ ಟಾಪ್ ಟು ಬಾಟಮ್. ಸಿ 2 questions can be asked. One is PCl3 is, just give me a moment, I don't know what's happening. Okay, ಏನಂತ ಹೇಳ್ತಾ ಇದ್ದೀನಿ, PCl3 is less stable, okay. PCl3 is less stable as compared to BiCl3, okay na. ಯಾಕೆ PCl3 is less stable when compared to BiCl3? Why? If not, one more question is, PCl5 is more stable. PCl5 is more stable as compared to, okay, as compared to BiCl5.
ಏನಂತ ಕ್ವೆಶನ್ಸ್ ಇದೆ. ಒಂದು PCl3 ಫಾಸ್ಫರಸ್ ಟ್ರೈಕ್ಲೋರೈಡ್ ಏನಿದೆಯೋ ಇಟ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ ಟು ಏನನ್ನ ಕಂಪೇರ್ ಮಾಡಿದ್ರೆ ವೆನ್ ಕಂಪೇರ್ ಟು BiCl3. ಇನ್ನೊಂದು PCl5 ಈಸ್ ಮೋರ್ ಸ್ಟೇಬಲ್ ಓಕೆನಾ ಆಸ್ ಕಂಪೇರ್ ಟು BiCl5. ಏನಕ್ಕೆ ವಾಟ್ ಇಸ್ ದ ರೀಸನ್ ಫಾರ್ ದಿಸ್ ಅಂದ್ರೆ ಸಿ ಯು ಶುಡ್ ನೋ ಒನ್ ಥಿಂಗ್, ದಿಸ್ ಹ್ಯಾಸ್ ಬಿನ್ ಆಲ್ರೆಡಿ ಎಕ್ಸ್ಪ್ಲೇನ್ ಟು ಯು ಅಲ್ವಾ. ಇಫ್ ಯು ಸಿ ಟಾಪ್ ಟು ಬಾಟಮ್ ಹೋಗ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ ಲೆಟ್ ಮಿ ಜಸ್ಟ್ ರೈಟ್ ಯೂಸಿಂಗ್ ಇನರ್ಟ್ ಪೇರ್ ಎಫೆಕ್ಟ್ ಅನ್ನ ನಿಮಗೆ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೌದಾ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಸ್ಟೂಡೆಂಟ್ಸ್. ಓಕೆ ಸಿ ಲಾಸ್ಟ್ ಟೈಮ್ ನಾನು ನಿಮಗೆ ಇನರ್ಟ್ ಪೇರ್ ಎಫೆಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ, ನೆನಪಿದೆಯಾ ಯಾರಿಗಾದ್ರೂ? ಓಕೆ ಸಿ ನಾನೇನಂತ ಹೇಳಿದೆ, ಈಗ ನಾವು ಇಲ್ಲಿ ಫಾಸ್ಫರಸ್ ಇಂದ ಫಾಸ್ಫರಸ್, ಇಲ್ಲಿ ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್ ಓಕೆನಾ. ಸೊ ನಮಗೆ ಫಾಸ್ಫರಸ್ಸಿನ ಫಿಲ್ಲಿಂಗ್ ನೆನಪಿದೆ ತಾನೆ, 1s2 2s2 2p6 ಅಂತ ಬರ್ಕೊಳ್ತೀವಿ ರೈಟ್. 1s2 2s2 2p6 ಇನ್ನು 5 ಉಳಿದಿದೆ 3s2 3p5. ನಾನು ಹೇಳಿದ್ದೆ 3p ಜೊತೆ ಇನ್ನೊಂದು ಆರ್ಬಿಟಲ್ ಬರುತ್ತೆ ದಟ್ ಇಸ್ D 1 2 3 4 5 ಓಕೆನಾ. ಸೊ ಈಗ ಇಲ್ಲಿ ಏನಾಗಿರುತ್ತೆ 3s2 ಫಿಲ್ ಆಗಿರುತ್ತೆ, 3p ಇಲ್ಲಿ 3 ಹಿಂಗೆ ಇರ್ತವೆ ಲೋನ್ ಪೇರ್ಸ್ ಕರೆಕ್ಟಾ. ಇಲ್ಲಿ 3D ಆರ್ಬಿಟಲ್ ಇದೆ ಅಂತ ಹೇಳಿದೆ. ನೆಕ್ಸ್ಟ್ ದೆನ್ ಆರ್ಸೆನಿಕ್ ಅಂಡ್ ಆಂಟಿಮನಿ ಬಿಡಿ. ಬಿಸ್ಮತ್ ಬಂದ್ರೆ ಸಿ ಬಿಸ್ಮತ್ ಅಲ್ಲಿ ಏನಾಗಿರುತ್ತೆ ಫಸ್ಟ್ ಫಿಲ್ಲಿಂಗ್ ವಿಲ್ ಬಿ ಆಫ್ 6s ರೈಟ್, then the filling will be of 5D 1 2 3 4 5, then it will be of 4f 1 2 3 ಸೊ ನಾವೇನಂತ ನೋಡಿದ್ವಿ ಇಲ್ಲಿ 5D ಮತ್ತೆ 4f ಎರಡು ಕೂಡ ಫಿಲ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ಹಿಂಗ್ ಬರ್ಕೊಂಬಿಡಿ ಓಕೆನಾ. ಇಲ್ಲಿ 10 ಇರ್ತವೆ, ಇಲ್ಲಿ 14 ಇರ್ತವೆ ಅಂಡ್ ದೆನ್ 6s ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ 6p ಮಾತ್ರ ಏನಾಗಿರುತ್ತೆ 3 ಇರ್ತವೆ ಹಿಂಗೆ ಲೋನ್ 6p. ಇಲ್ಲಿ 6D 1 2 3 4 5 ಪ್ಲೇನ್ ಮತ್ತೆ 6f ಹಾಗೆ ಬಿಟ್ಬಿಡಿ 1 2 3 4 5 ಓಕೆನಾ. ಸೊ ಈಗ ನಾವು ಲಾಸ್ಟ್ ಟೈಮ್ ಏನ್ ನೋಡಿದ್ವಿ, ನಾನು ಏನ್ ಹೇಳಿದೆ ಫಾಸ್ಫರಸ್ ಅಲ್ಲಿ ಏನಾಗುತ್ತೆ ಸಿನ್ಸ್ ದಿಸ್ ವೇಲೆನ್ಸ್ ಎಲೆಕ್ಟ್ರಾನ್ ವೇಲೆನ್ಸ್ ಆರ್ಬಿಟಲ್ 3s ಏನಿದೆಯೋ ಇಟ್ ವಿಲ್ ಬಿ ನಿಯರ್ ಟು ವಾಟ್ SnP ಆರ್ಬಿಟಲ್. ಅವು ಸ್ಕ್ರೀನಿಂಗ್ ಎಫೆಕ್ಟ್ ಅನ್ನ ಜಾಸ್ತಿ ತೋರಿಸ್ತವೆ ರೈಟ್, ದೇ ಶೋ ದ ಮ್ಯಾಕ್ಸಿಮಮ್ ಸ್ಕ್ರೀನಿಂಗ್ ಎಫೆಕ್ಟ್. ಸೊ ಬಿಕಾಸ್ ಆಫ್ ದಟ್ ಏನಾಗುತ್ತೆ ಈ ಎಲೆಕ್ಟ್ರಾನ್ ಜಂಪ್ ಆಗ್ಬಿಟ್ಟು 3D ಆರ್ಬಿಟಲ್ ಹೋಗುತ್ತೆ. ಸೊ ದಟ್ ಇಸ್ ದ ರೀಸನ್ ಅಲ್ಲಿ ಏನಾಗುತ್ತೆ ನಮಗೆ +5 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. +3 ಆದ್ರೆ ಏನಾಗುತ್ತೆ ಇಲ್ಲಿ ರಿಪಲ್ಷನ್ ಜಾಸ್ತಿ ಇರುತ್ತೆ, ನಿಲ್ಲಿಕ್ ಆಗೋದಿಲ್ಲ, ಸ್ಟೆಬಿಲಿಟಿ ಇರೋದಿಲ್ಲ. ಆದ್ರೆ +5 ಆದ್ರೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಏನಂತ ರೀಸನ್ ಕೊಡ್ಬೋದು, when they ask for this PCl3 is less stable, PCl3 is less stable when compared to BiCl3 ಅಂದಾಗ ರೀಸನ್ ಏನು ಕೊಡ್ಬೋದು, ಯಾಕೆ ಇದು ಲೆಸ್ ಸ್ಟೇಬಲ್ ಇರುತ್ತೆ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ, ಬಿಕಾಸ್ ಆಫ್ ದಿಸ್ ಸ್ಕ್ರೀನಿಂಗ್ ಎಫೆಕ್ಟ್ ಇಸ್ ಮೋರ್ ರೈಟ್ ಹಿಯರ್. ಅದಕ್ಕೆ ಇನ್ನೊಂದು ಬಿಸ್ಮತ್ ಅಲ್ಲಿ ನೋಡಿದಾಗ ನಾವೇನ್ ಹೇಳಿದ್ವಿ, ಸಿ ಹಿಯರ್ ದೇರ್ ಇಸ್ ದ ಪ್ರೆಸೆನ್ಸ್ ಆಫ್ 4f and 5d ಆರ್ಬಿಟಲ್. ಅವು ಎಂತ ಆರ್ಬಿಟಲ್ಸ್ f ಮತ್ತೆ d ಆರ್ಬಿಟಲ್ ಎರಡು ಕೂಡ ಯಾವ ತರದ ಆರ್ಬಿಟಲ್ಸ್ ಅವು, those orbitals have less screening effect. ಅವು ಏನನ್ನ ತೋರಿಸುತ್ತೆ poor shielding effect ಅನ್ನ ತೋರಿಸುತ್ತೆ, ಅವು ಜಾಸ್ತಿ ರಿಪೆಲ್ ಮಾಡೋದಿಲ್ಲ. ಬಿಕಾಸ್ ಆಫ್ ದಿಸ್ ವಾಟ್ ಹ್ಯಾಪನ್ಸ್ 6s ಎಲೆಕ್ಟ್ರಾನ್ಸ್ ಅಲ್ಲೇ ಇರುತ್ತೆ, ಹಾಗಾಗಿ ಜಂಪ್ ಆಗೋದಿಲ್ಲ. ದಿಸ್ ಇಸ್ ನೋನ್ as inert pair effect ಅಂತ ಹೇಳ್ತೀವಿ. ದಟ್ ಇಸ್ ದ ಟೆಂಡೆನ್ಸಿ ಟು ರಿಮೇನ್ ಇನ್ ದ ಸೇಮ್ ಆರ್ಬಿಟಲ್, ಶೇರ್ ಆಗದೆ ಇರೋದು, ಅನ್ಪೇರ್ ಆಗದೆ ಇರೋದು. ಅದಕ್ಕೆ ನಾವೇನಂತ ಹೇಳಿದ್ವಿ ಇನರ್ಟ್ ಪೇರ್ ಎಫೆಕ್ಟ್. ಇನರ್ಟ್ ಪೇರ್ ಎಫೆಕ್ಟ್ ಏನಿದೆಯೋ ಇದು ತುಂಬಾ ಜಾಸ್ತಿ ಇರೋದ್ರಿಂದ ಇದೇನಾಗುತ್ತೆ ಇಲ್ಲೇ ಉಳಿಯುತ್ತೆ. ಬಿಕಾಸ್ ಆಫ್ ದಿಸ್ ಇದಕ್ಕೆ ಏನು ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ +3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಸೊ ಎರಡು ಕ್ವಶನ್ಗೂ ಒಂದೇ ತರ ಆನ್ಸರ್ ಕೊಡ್ಬೋದು ಹೌದಾ. ಸೊ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಯು. ಸೊ ಅದಕ್ಕೋಸ್ಕರ ನಾನು ಹೇಳಿದೆ ಸ್ಕ್ರೀನಿಂಗ್ ಎಫೆಕ್ಟ್ ಯೂಶಲಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, S ಮತ್ತೆ P ಅಲ್ಲಿ ಜಾಸ್ತಿ ಇರುತ್ತೆ, whereas D and F are completely negligible. ಓಕೆನಾ. ಸೊ ದಿಸ್ ಕ್ಯಾನ್ ಬಿ ದ ಕ್ವೆಶನ್ ವಿಚ್ ಕ್ಯಾನ್ ಬಿ ಆಸ್ಕ್ಡ್ ಯು. ಸೊ ಏನಾಗುತ್ತೆ ಟಾಪ್ ಟು ಬಾಟಮ್ ನಾವು ಹೋಗ್ತಾ ಇದ್ದಂಗೆ ವಾಟ್ ಈಸ್ ಹ್ಯಾಪನಿಂಗ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್, ಎಲೆಕ್ಟ್ರಾನ್ಸ್ ಆಫ್ n ಆರ್ಬಿಟಲ್ ಏನಾಗ್ತವೆ ಅವು ಪಾರ್ಟಿಸಿಪೇಟ್ ಮಾಡಲ್ಲ ಬಾಂಡಿಂಗ್ ಅಲ್ಲಿ, ಹಾಗಾಗಿ ಏನಾಗುತ್ತೆ ಅವು ಅನ್ಪೇರ್ ಆಗಿ ಉಳಿತವೆ. ಸೊ ಹಾಗಾಗಿ +3 ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಸ್ಟೇಬಲ್ ಇರುತ್ತೆ ಓಕೆನಾ, ಎಲ್ಲಿ ಕೆಳಗೆ ಓಕೆನಾ. +5 is less stable as we go down, +5 ಏನಾಗುತ್ತೆ ಲೆಸ್ ಸ್ಟೇಬಲ್ ಆಗ್ತಾ ಬರುತ್ತೆ ಓಕೆನಾ. ನಾವು ನೀವು ಕೇಳ್ಬೋದು ಮ್ಯಾಮ್ BiCl5 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದೇ ಇಲ್ವಾ ಅಂತ. ಇಟ್ ಈಸ್ ಓಕೆನಾ. ಬಿಸ್ಮತ್ +5 ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ ಯಾವ ಕೇಸಲ್ಲಿ, ಫ್ಲೋರಿನ್ ಇಸ್ ದೇರ್ okay, only when the compounds are highly electronegative when compared to bismuth. ಈ ಎರಡು ಕೇಸಲ್ಲಿ ಇವೆರಡು ನೋನ್ ಕಾಂಪೌಂಡ್ಸ್, ಈ ಎರಡು ಕೇಸಲ್ಲಿ ಮಾತ್ರ ಅದು +5 ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ. ಉಳಿದಿರೋ ಯಾವ ಇದ್ರಲ್ಲೂ ಕೂಡ ಅದೇನು +5 ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುವುದಿಲ್ಲ ಓಕೆನಾ. ಸೊ ಆರ್ ವಿ ಕ್ಲಿಯರ್ ವಿತ್ ದಿಸ್ ಆಕ್ಸಿಡೇಷನ್ ಸ್ಟೇಟ್ ಕಾನ್ಸೆಪ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಕಾನ್ಸೆಪ್ಟ್ ಕ್ಲಿಯರಾ? Are we completely clear with this concept?
ಅರ್ಥ ಆಯ್ತಾ? ಓಕೆ, ಸೊ